ಸುದ್ದಿ. ರಾಜ್ಯದಾದ್ಯಂತ ಕುತೂಹಲ ಕೆರಳಿಸಿದಂತಹ ಪ್ರಕರಣ ಸೌಜನ್ಯ ಪ್ರಕರಣ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ಅಪವಾದ ಹೊರಿಸಿದಂತಹ ಪ್ರಕರಣ. ರಾಜ್ಯ ಸರ್ಕಾರ ಈ ಪ್ರಕರಣದ ತನಿಖೆ ನಡೆಸಲಿಕ್ಕೆ SITಯನ್ನು ರಚನೆ ಮಾಡಿತ್ತು. ಸೌಜನ್ಯ ಪ್ರಕರಣ ಹೊರತುಪಡಿಸಿ ಅಲ್ಲಿ ನಡೆದಿದೆ ಎನ್ನಲಾದಂತಹ ನೂರಾರು ಶವಗಳ ಬಗ್ಗೆ ಇದ್ದಂತಹ ವದಂತಿಗಳ ತನಿಖೆಗಾಗಿ SIT ರಚನೆಯಾಗಿತ್ತು. SIT ತನಿಖೆ ನಡೆಸಿದೆ, ನ್ಯಾಯಾಲಯಕ್ಕೆ ವರದಿಯನ್ನು ಒಪ್ಪಿಸಿದೆ. ಆ ವರದಿಯಲ್ಲಿ 6 ಮಂದಿ ಅಪರಾಧಿಗಳು ಅಂತ ಹೇಳಿ SIT ಹೇಳಿದೆ. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಠಣ್ಣವರು, ವಿಠಲಗೌಡ, ಜಯಂತ್ ಟಿ, ಸುಜಾತ ಭಟ್ ಮತ್ತು ಚಿನ್ನಯ್ಯ, ಈ 6 ಮಂದಿ ಆ ವರದಿಯ ಪ್ರಕಾರ ಅಪರಾಧಿಗಳು. ಆ ವರದಿಯನ್ನು ಬೆಳ್ತಂಗಡಿ ನ್ಯಾಯಾಲಯ ಸ್ವೀಕರಿಸಬೇಕು. ವರದಿ ಸ್ವೀಕರಿಸಿದೆ, ಆದರೆ ಕಾನೂನಾತ್ಮಕವಾಗಿ ಅದನ್ನು ಸ್ಥಿರೀಕರಿಸಿಲ್ಲ, ಕಾನ್ಸಿಗೇಬಲ್ ತಗೊಂಡಿಲ್ಲ ಅಂತ ಹೇಳಿ ಅದು ಬಾಕಿ ಇದೆ. ಆಗಸ್ಟ್ 29ರಂದು ಈ ಬಗ್ಗೆ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದಗಳು ನಡೆಯಲಿಕ್ಕೆ ಇದೆ. ಸರ್ಕಾರದ ಪರವಾಗಿ, ಶ್ರೀ ಕ್ಷೇತ್ರ ಧರ್ಮಸ್ಥಳದವರ ಪರವಾಗಿ ಮತ್ತು ಅಪರಾಧಿಗಳ ಪರವಾಗಿ ವಕೀಲರು ನ್ಯಾಯಾಲಯಕ್ಕೆ ಹಾಜರಾಗ್ತಾರೆ. ಆ ಸಂದರ್ಭದಲ್ಲಿ ನ್ಯಾಯಾಲಯ ಏನು ತೀರ್ಮಾನ ತಗೊಳ್ತದೋ ಅದರ ಮೇಲೆ ಮುಂದಿನ ಹಂತ ನಿರ್ಧಾರ ಆಗ್ತದೆ. ಈ ಮಧ್ಯೆ 2012 ಅಕ್ಟೋಬರ್ 9ರಂದು ನಾಪತ್ತೆಯಾಗಿ ಮರುದಿನ ಶವವಾಗಿ ಪತ್ತೆಯಾಗಿದ್ದಂತಹ ಉಜಿರೆ SDM ಕಾಲೇಜಿನ ಕಲಾ ವಿಭಾಗದ PUC ವಿದ್ಯಾರ್ಥಿನಿ ಸೌಜನ್ಯ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಲು ಏರಿದೆ. ಸೌಜನ್ಯದ ತಾಯಿ ಕುಸುಮಾವತಿಯವರು ಕ್ರಿಮಿನಲ್ ಲೀವ್ ಪಿಟಿಷನ್ ಹಾಕಿದ್ದಾರೆ. ಸುಪ್ರೀಂ ಕೋರ್ಟ್ ವಿಚಾರಣೆಗೆ ಸ್ವೀಕಾರ ಮಾಡಿದೆ. ಇದೇ ಸಂದರ್ಭದಲ್ಲಿ ಸೌಜನ್ಯಳನ್ನು ಅತ್ಯಾಚಾರ ಮಾಡಿ ಕೊಲೆಗೈದಂತ ಆರೋಪ ಹೊತ್ತಿರುವ ಕಾರ್ಕಳ ಮೂಲದ ಸಂತೋಷ್ ರಾವ್ ಸಹ ಸ್ಪೆಷಲ್ ಲೀವ್ ಪಿಟಿಷನ್ ಅನ್ನು ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿದ್ದ. ಯಾಕಂದ್ರೆ ಈ ಹಿಂದೆ ಇದೇ ಸಂತೋಷ್ ರಾವ್ ರಾಜ್ಯ ಹೈಕೋರ್ಟಿಗೂ ಒಂದು ರಿಟ್ ಪಿಟಿಷನ್ ಸಲ್ಲಿಸಿದ್ದ. ಸೌಜನ್ಯ ಪ್ರಕರಣದಲ್ಲಿ ತನ್ನನ್ನು ಬಲಿಪಶು ಮಾಡಲಾಗಿದೆ, ನಾನು 4 ವರ್ಷಗಳ ಕಾಲ ಜೈಲಲ್ಲಿ ಇದ್ದೆ, ನನ್ನನ್ನು ನ್ಯಾಯಾಲಯ ಆರೋಪ ಮುಕ್ತ ಮಾಡಿದೆ, ಆದ್ದರಿಂದ ನನಗೆ ಪರಿಹಾರ ಕೊಡಬೇಕು, ಅದು ಸಹ 50 ಲಕ್ಷ ಪರಿಹಾರ ಕೊಡಬೇಕು ಅಂತ ಕೋರಿಕೊಂಡಿದ್ದ. ಆತನ ಅರ್ಜಿಯನ್ನು ರಾಜ್ಯ ಹೈಕೋರ್ಟ್ ತಿರಸ್ಕರಿಸಿತ್ತು. ಅದೇ ಸಂದರ್ಭದಲ್ಲಿ ಸೌಜನ್ಯನ ತಂದೆ ಚಂದಪ್ಪ ಗೌಡರು ಸಹ ಒಂದು ಅರ್ಜಿ ಸಲ್ಲಿಸಿದ್ರು, ಸೌಜನ್ಯ ಪ್ರಕರಣವನ್ನ ಮರು ತನಿಖೆ ನಡೆಸಬೇಕೆಂದು. ಈ ಅರ್ಜಿಯನ್ನು ಸಹ ಹೈಕೋರ್ಟ್ ವಿಭಾಗೀಯ ಪೀಠ ತಳ್ಳಿ ಹಾಕಿತ್ತು. CBIನವರು ಮೇಲ್ಮನವಿಯನ್ನು ಸಲ್ಲಿಸಿದರು. ವಿಚಾರಣಾ ನ್ಯಾಯಾಲಯ ಸಂತೋಷ್ ರಾವ್ನನ್ನು ನಿರಪರಾಧಿ ಎಂದು ಬಿಡುಗಡೆಗೊಳಿಸಿದ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸಲಾಯಿತು. ಆ ಮೇಲ್ಮನವಿಯನ್ನು ಹೈಕೋರ್ಟ್ನ ವಿಭಾಗೀಯ ಪೀಠ ತಿರಸ್ಕರಿಸಿತ್ತು. ಆದ್ದರಿಂದ CBIನ ಮನವಿಯನ್ನು ತಿರಸ್ಕರಿಸಿದ ಆದೇಶದ ವಿರುದ್ಧ CBIನವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗಿಲ್ಲ. ಸಂತೋಷ್ ರಾವ್ ಮತ್ತು ಚಂದಪ್ಪ ಗೌಡರು ಸಲ್ಲಿಸಿದಂತಹ ಅರ್ಜಿಯನ್ನು ತಿರಸ್ಕರಿಸಿದ್ದಂತಹ ಕಾರಣಕ್ಕಾಗಿ ಸುಮಾರು 2 ವರ್ಷಗಳ ನಂತರ ಚಂದಪ್ಪ ಗೌಡರು ಮೃತಪಟ್ಟಿರುವ ಕಾರಣಕ್ಕಾಗಿ ಅವರ ಪತ್ನಿ ಕುಸುಮಾವತಿಯವರು ಮತ್ತು ಸಂತೋಷ್ ರಾವ್ ಸುಪ್ರೀಂ ಕೋರ್ಟಿಗೆ CLP ಅರ್ಜಿ ಸಲ್ಲಿಸಿದ್ದಾರೆ. ಕುಸುಮಾವತಿಯವರು ಸಲ್ಲಿಸಿದಂತ ಅರ್ಜಿಯಲ್ಲಿ ಸೌಜನ್ಯ ಪ್ರಕರಣವನ್ನ ಮರು ತನಿಖೆ ಮಾಡಬೇಕು ಅಂತ ಹೇಳಿ 19 ಮಂದಿ ಸಾಕ್ಷಿದಾರರನ್ನು ಗುರುತಿಸಿ ಅರ್ಜಿ ಸಲ್ಲಿಸಲಾಗಿದೆ. ಈ 19 ಮಂದಿ ಸಾಕ್ಷಿದಾರರ ಪೈಕಿ 12 ಮಂದಿ ಸಾಕ್ಷಿದಾರರು ಈ ಹಿಂದೆ ಸ್ಥಳೀಯ ಪೊಲೀಸರು, CBI, COD ಪೊಲೀಸರು ನಡೆಸಿದಂತಹ ತನಿಖೆಯ ಸಂದರ್ಭದಲ್ಲಿ ಸಾಕ್ಷಿಗಳಾಗಿದ್ದವರು. ಅದರಲ್ಲಿ ಕೆಲವು ಸಾಕ್ಷಿದಾರರನ್ನ ನ್ಯಾಯಾಲಯ ವಿಚಾರಣೆಗೆ ಒಳಪಡಿಸಿಲ್ಲ. ಆ ರೀತಿಯಾಗಿ ಅರ್ಜಿ ಸಲ್ಲಿಸಲಾಗಿದೆ. ವಾದ ಪ್ರತಿವಾದವನ್ನ ಸುಪ್ರೀಂ ಕೋರ್ಟ್ ಆಲಿಸಿದೆ, ತೀರ್ಮಾನವನ್ನ ಬಾಕಿ ಇರಿಸಿದೆ.
ಸಂತೋಷ್ ರಾವ್ ಸಲ್ಲಿಸಿದಂತಹ ಅರ್ಜಿಯನ್ನು ಸಹ ವಿಚಾರಣೆಗೆ ಸ್ವೀಕರಿಸಿತ್ತು. ಸಂತೋಷ್ ರಾವ್ ಪರ ವಕೀಲರು ಸಹ ವಾದ ಮಂಡನೆ ಮಾಡಿದರು. ಆ ಬಗ್ಗೆ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ. ಸಂತೋಷ್ ರಾವ್ ಸಲ್ಲಿಸಿದಂತ ಅರ್ಜಿಯನ್ನು ತಿರಸ್ಕರಿಸಿದೆ. ಆದರೆ ಸಂತೋಷ್ ರಾವ್ಗೆ ಒಂದು ರಿಲೀಫ್ ಕೊಟ್ಟಿದೆ ಅದರ ಮಧ್ಯದಲ್ಲಿ. ಏನಂತ ಹೇಳಿದ್ರೆ, ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುವ ಅವಕಾಶವನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಯಾಕಂತ ಹೇಳಿದ್ರೆ, ಒಂದು ಕೊಲೆ ಪ್ರಕರಣದಲ್ಲಿ ಅಪರಾಧಿಯಾಗಿ ಪೊಲೀಸರಿಂದ ಬಂಧನಕ್ಕೊಳಗಾಗಿ, ಅಂದರೆ ಪ್ರಾಸಿಕ್ಯೂಷನ್ ಪರವಾಗಿ, ಹಾಗಾಗಿ ಜೈಲಲ್ಲಿದ್ದಂತಹ ವ್ಯಕ್ತಿ ಆ ಪ್ರಕರಣದಿಂದ ದೋಷ ಮುಕ್ತಗೊಂಡರೆ ಪರಿಹಾರ ಕೇಳಲು ಅರ್ಹನೋ ಅನರ್ಹನೋ ಎನ್ನುವ ಪ್ರಶ್ನೆ ಇದೆ. ದೇಶದ ಕಾನೂನು ವ್ಯವಸ್ಥೆಯಲ್ಲಿ 92% ಪ್ರಕರಣಗಳು ನ್ಯಾಯಾಲಯದಲ್ಲಿ ಆರೋಪ ಸಾಬೀತಾಗದೆ ಅಪರಾಧಿಗಳು ನುಣುಚಿಕೊಳ್ತಾರೆ. ಅಂದ್ರೆ ಅಷ್ಟೋ ಮಂದಿಗೂ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಆಗ್ತದ? ಇಲ್ಲ. ಯಾಕಂತ ಹೇಳಿದ್ರೆ, ಸರ್ಕಾರದ ಪರವಾಗಿ ತನಿಖಾ ಸಂಸ್ಥೆಗಳು ಅಪರಾಧಿಗಳನ್ನ ಬಂಧಿಸಿ ತನಿಖೆ ನಡೆಸಿ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸ್ತವೆ. ಆರೋಪ ಪಟ್ಟಿಯಲ್ಲಿ ಕೆಲವು ಮಂದಿ ಸಾಕ್ಷಿದಾರರನ್ನು ಹೆಸರಿಸ್ತದೆ. ಅಂತಹ ಸಾಕ್ಷಿದಾರರು ನ್ಯಾಯಾಲಯದಲ್ಲಿ ಹಾಸ್ಟೈಲ್ ವಿಟ್ನೆಸ್ಗಳಾಗಿ, ಅಂದ್ರೆ ಪ್ರತಿಕೂಲ ಸಾಕ್ಷಿಗಳಾಗಿ ಪರಿವರ್ತಿತಗೊಂಡು ಆರೋಪಿಗೆ ಸಹಾಯ ಮಾಡುವಂತ ಇರಾದೆಯಿಂದ ಸುಳ್ಳು ಸಾಕ್ಷ್ಯವನ್ನು ನುಡಿತಾರೆ. ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ನ್ಯಾಯಾಲಯಕ್ಕೆ ಅವಕಾಶಗಳು ಇಲ್ಲ. ಆದ್ದರಿಂದ ಆ ಸಾಕ್ಷಿಯನ್ನು ನ್ಯಾಯಾಲಯ ಪರಿಗಣಿಸಬೇಕಾಗ್ತದೆ. ಆ ಕಾರಣಕ್ಕಾಗಿ ಅಪರಾಧಿಗಳು ನುಣುಚಿಕೊಳ್ತಾರೆ. ಅದರಿಂದಾಗಿ ಅಪರಾಧಿಗಳಿಗೆ ಪರಿಹಾರ ಕೊಡುವಂತಹ ನಿಯಮ ಕಾನೂನು ವ್ಯವಸ್ಥೆಯಲ್ಲಿಲ್ಲ. ಆದರೆ ಆರೋಪಿತರೇ ಅಲ್ಲದಂತಹ ವ್ಯಕ್ತಿಗಳನ್ನು ತಪ್ಪು ಕಲ್ಪನೆಯಿಂದ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಆತ ಜೈಲಿಗೆ ಹೋದರೆ ಅಂತಹ ಪ್ರಕರಣವನ್ನು ಸಾಕ್ಷ್ಯಾಧಾರಗಳ ಸಹಿತ ನ್ಯಾಯಾಲಯದಲ್ಲಿ ಸಾಬೀತುಪಡಿಸಿದರೆ ಯಾರು ಆ ಪ್ರಕರಣದಲ್ಲಿ ಒಳಗೊಂಡಂತಹ ತನಿಖಾಧಿಕಾರಿಗೆ ನ್ಯಾಯಾಲಯ ದಂಡ ವಿಧಿಸಿದಂತಹ ಉದಾಹರಣೆಗಳಿವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಆಗಿನ ಬೆಳ್ತಂಗಡಿ ವೃತ್ತ ನಿರೀಕ್ಷಕರಾಗಿದ್ದಂತಹ ಗಂಗಿರೆಡ್ಡಿ ಅವರು ಒಬ್ಬ ಆರೋಪಿಯನ್ನು ಪ್ರೊಡ್ಯೂಸ್ ಮಾಡಿದ್ರು. ಆತನ ಮೇಲೆ ವಾರಂಟ್ ಇತ್ತು ಎನ್ನುವ ಕಾರಣಕ್ಕಾಗಿ ನ್ಯಾಯಾಲಯ ಆತನನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿತ್ತು. ಆತನ ಪರವಾಗಿ ಮಂಗಳೂರಿನ ಖ್ಯಾತ ನ್ಯಾಯವಾದಿ ಪಿ ಹೆಗ್ಡೆ ಅವರು ಹಾಜರಾಗಿ ಪೊಲೀಸರು ಬಂಧಿಸಿದಂತಹ ವ್ಯಕ್ತಿ ಆ ಪ್ರಕರಣದಲ್ಲಿ ಶಾಮೀಲಾಗಿರುವ ವ್ಯಕ್ತಿ ಅಲ್ಲ, ಬದಲಾಗಿ ಒಂದೇ ಹೆಸರಿನ ವ್ಯಕ್ತಿ, ಇದು ತಪ್ಪು ಕಲ್ಪನೆಯಿಂದ ಕೂಡಿದೆ ಅಂತ ಹೇಳಿ ಬಂಧಿತ ವ್ಯಕ್ತಿಯ ಎಲ್ಲ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ, ತಪ್ಪಿಸಿಕೊಂಡ ವ್ಯಕ್ತಿಯ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ವಿಶದೀಕರಿಸಿದರು. ಅದರ ಪರಿಣಾಮವಾಗಿ ನ್ಯಾಯಾಲಯವು ಬಂಧಿತರಾಗಿದ್ದ ಆರೋಪಿಗೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಹೇಳಿ ಆದೇಶ ಮಾಡಿ ಆ ಹಣವನ್ನು ಇನ್ಸ್ಪೆಕ್ಟರ್ ಗಂಗಿರೆಡ್ಡಿಯವರ ಸಂಬಳದಿಂದ ಮುರಿದುಕೊಳ್ಳಬೇಕು ಅಂತ ಹೇಳಿ ಆದೇಶ ಮಾಡಿತ್ತು. ಮತ್ತೊಂದು ಪ್ರಕರಣದಲ್ಲಿ ಮಂಗಳೂರಿನ ಮಹಿಳಾ ಠಾಣೆಯ ಇನ್ಸ್ಪೆಕ್ಟರ್ ಆಗಿದ್ದಂತ ಕಲಾವತಿ ಅವರಿಗೆ 5 ಲಕ್ಷ ರೂಪಾಯಿ ದಂಡವನ್ನ ಮಂಗಳೂರಿನ ನ್ಯಾಯಾಲಯ ವಿಧಿಸಿತು. ಅತ್ಯಾಚಾರ ಪ್ರಕರಣವೊಂದಕ್ಕೆ ಸಂಬಂಧಿಸಿದಂತೆ ಆರೋಪಿಯನ್ನು ಮಂಗಳೂರು ಗ್ರಾಮಾಂತರ ಪೊಲೀಸರು ಬಂಧಿಸಿದರು. ಸ್ನೇಹಿತನ ತಂಗಿಯನ್ನೇ ಅತ್ಯಾಚಾರ ಮಾಡಿದಂತ ಆರೋಪ ಆತನದಾಗಿತ್ತು. ಪ್ರಕರಣದ ತನಿಖೆ ನಡೆಸಿದ್ದು ಮಂಗಳೂರು ಮಹಿಳಾ ಠಾಣೆಯ ಪೊಲೀಸರು. ಕಲಾವತಿಯವರು ಆತನ ವಿರುದ್ಧ ಆರೋಪ ಪಟ್ಟಿಯನ್ನು ಸಲ್ಲಿಸಿದ್ದರು. ಆ ಪ್ರಕರಣದ ವಿಚಾರಣೆಯ ಸಂದರ್ಭದಲ್ಲಿ ಆತನ ಪರ ವಕೀಲರು ಪಿ ಹೆಗ್ಡೆ ಅವರ ಕಚೇರಿಯ ಸಹಾಯಕ ವಕೀಲರಾದಂತಹ ರಾಜೇಶ್ ಅಮಟಾಡಿ ಅವರು ಬಂಧಿತ ಆರೋಪಿಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ, ಬಂಧಿತ ಆರೋಪಿ ಈ ಪ್ರಕರಣದ ಆರೋಪಿ ಅಲ್ಲ, ಪೊಲೀಸರೇ ತನಿಖೆ ನಡೆಸಿ ಸಲ್ಲಿಸಿರುವಂತಹ ದಾಖಲೆಗಳ ಆಧಾರದಲ್ಲಿ ಮತ್ತು ಪ್ರಕರಣದ ದೂರುದಾರ ನೀಡಿರುವಂತಹ ಹೇಳಿಕೆಯ ಆಧಾರದಲ್ಲಿ
ಆಕೆಯ ಮೇಲೆ ಅತ್ಯಾಚಾರ ನಡೆಸಿದಂತ ಆರೋಪಿ ಇಷ್ಟೇ ಫೀಟ್ ಉದ್ದ ಇರುವುದು, ಆದರೆ ನ್ಯಾಯಾಲಯದಲ್ಲಿರುವಂತಹ ಆರೋಪಿ ಅದಕ್ಕಿಂತ ಹೆಚ್ಚು ಉದ್ದ ಇದ್ದಾನೆ. ಆತ ಅಂಗವಿಕಲ, ಈತ ಅಂಗವಿಕಲ ಅಲ್ಲ, ಈ ರೀತಿಯ ವಾದವನ್ನು ಮಾಡಿ ಆರೋಪಿಗೆ ಬಿಡುಗಡೆ ಭಾಗ್ಯ ಕೊಡಿಸಿದರು. ತಪ್ಪು ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಅಂತ ಹೇಳಿ ನ್ಯಾಯಾಲಯದಲ್ಲಿ ಸಾಬೀತಾಗಿತ್ತು. ಈ ಪ್ರಕರಣದಲ್ಲಿ ಇನ್ಸ್ಪೆಕ್ಟರ್ ಕಲಾವತಿ ಅವರಿಗೆ 5 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿತ್ತು. ಅದೇ ರೀತಿ ಸಂತೋಷ್ ರಾವ್ ಸೌಜನ್ಯ ಪ್ರಕರಣದಲ್ಲಿ ಜೈಲು ಸೇರಿದ್ದ. ಸುಮಾರು 4 ವರ್ಷಗಳ ಕಾಲ ಜೈಲಲ್ಲಿದ್ದ. ತದನಂತರ ಆತನಿಗೆ ಜಾಮೀನಾಗಿತ್ತು. ಜಾಮೀನಾಗಿಯೂ 1 ವರ್ಷ ಜೈಲಲ್ಲಿದ್ದ. ತದನಂತರ ಜಾಮೀನಿನಿಂದ ಹೊರಗೆ ಬಂದದ್ದು. ಆತನನ್ನು ನ್ಯಾಯಾಲಯ ಖುಲಾಸೆಗೊಳಿಸಿದೆ. ಆದರೆ ಅಲ್ಲಿ ಬೇರೆ ಆರೋಪಿ ಇಲ್ಲ, ಆತನ ಒಬ್ಬನೇ ಆರೋಪಿ. ಆದ್ದರಿಂದಾಗಿ ಸಂತೋಷನ ಬೇಡಿಕೆಗಳು, ಆಗ್ರಹಗಳು ನ್ಯಾಯಾಲಯದಲ್ಲಿ ಇಲ್ಲಿಯವರೆಗೆ ಪ್ರೂವ್ ಆಗಲಿಲ್ಲ. ಅದಕ್ಕೆ ಆ ಕಾರಣಕ್ಕಾಗಿ ಹೈಕೋರ್ಟ್ ಸಹ ಆತನ ಅರ್ಜಿಯನ್ನು ತಿರಸ್ಕಾರ ಮಾಡಿದ್ದು, ಇದೀಗ ಸುಪ್ರೀಂ ಕೋರ್ಟ್ಗೂ ಸಹ ಅರ್ಜಿಯನ್ನು ತಿರಸ್ಕಾರ ಮಾಡಿದ್ದು. ಆದರೆ ತನ್ನನ್ನು ಈ ಪ್ರಕರಣದಲ್ಲಿ ಬಲಿಪಶು ಮಾಡಿದ್ದಾರೆ ಎಂದು ಆರೋಪಿಸಿ ಸಂತೋಷ್ ರಾವ್ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸುವ ಬದಲು ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಬೇಕಿತ್ತು. ಒಂದು ವೇಳೆ ರಾಜ್ಯ ಸರ್ಕಾರ ಮನವಿಯನ್ನು ಪುರಸ್ಕರಿಸದೇ ಇದ್ದಲ್ಲಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಆತ ಸ್ವತಂತ್ರನಿದ್ದ. ಆದರೆ ಮೊದಲೇ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಅದು ರಿಜೆಕ್ಟ್ ಆದ ಮೇಲೆ ಅದರ ನಂತರ ಸುಪ್ರೀಂ ಕೋರ್ಟಿಗೆ ಅರ್ಜಿ ಸಲ್ಲಿಸಿರುವುದರಿಂದ ಆತನ ಮೇಲೆ ಇರುವಂತ ಆರೋಪ ಏನಿದೆ ಅದರ ಹಿನ್ನೆಲೆಯಲ್ಲಿ ನೋಡುವುದಾದರೆ ಸಂತೋಷ್ ನನ್ನು ಈ ಬುರುಡೆ ಗ್ಯಾಂಗ್ ಬಳಸಿಕೊಂಡಿದ್ದೆ ಎನ್ನುವುದಂತೂ ಸ್ಪಷ್ಟವಾಗ್ತಾ ಇದೆ. ನಿರಂತರ ಸುದ್ದಿ